ವಿವರಿಸಿ ಹೇಳಿದರು. ಹಾಜಿರಾದ ಎರಡೂ ಕೈಗಳೆತ್ತಿ ಅಲ್ಲಾಹನಿಗೆ ಸ್ತುತಿಸಿದರು. ಬೇಸರದಿಂದ ಬಂಡಸಾಲೆ ಮನೆಯ ಮಂದಿಯ ಎಲ್ಲ ಮನಸ್ಸಿಗೂ ಸ್ವಲ್ಪ ಸಮಾಧಾನವೂ ಆಯಿತು. 1 ವಾರಗಳ ನಂತರ ಅಂತೂ ನೌಫಲ್ ಸ್ವಲ್ಪ ಚೇತರಿಸುತ್ತಾ ಬಂದ. ಡಾಕ್ಟರ್ ಅನುಮತಿ ಪಡೆದು ಮಹಮ್ಮದ್ ಹಾಜಿಯವರು ನೌಫಲ್ನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆತಂದರು. 1-2 ದಿನ ಬಿಟ್ಟು ಮಹಮ್ಮದ್ ಹಾಜಿ ಮತ್ತು ಅವರ ಹೆಂಡತಿ ಅದ್ಯಾಕೋ ಅವ್ವಮ್ಮಳ ಮನೆಯತ್ತ ಹೊರಟರು. ರಮೀಜಾ ಮನೆಯ ಅಂಗಳದಲ್ಲಿ ಬೆಕ್ಕಿನ ಮರಿಯೊಂದಿಗೆ ಆಟ ಆಡುತ್ತಿದ್ದಳು. ದೂರದಿಂದ ಮಹಮ್ಮದ್ ಹಾಜಿಯ ಮುಖ ಕಂಡೊಡನೆ ರಮೀಜಾ ಒಮ್ಮೆಲೆ ನಿಬ್ಬೆರಗಾಗಿ, ಯಾ ಅಲ್ಲಾ, ಹಾಜರಣ್ಣ ನಮ್ಮ ಮನೆ ಬರುವಂತಿದೆ, ಇವತ್ತು ನನಗೇನೋ ಗ್ರಹಚಾರ ಖಂಡಿತ ಕಾದಿದೆ ಎಂದು ಗೊಣಗುತ್ತಾ ಹೆದರಿ ಮನೆಯ ಒಳಗಡೆ ಓಡಿ ಅವಿತು ಕುಳಿತಳು. ಮುಂದುವರೆಯುವುದು. ಮಹಮ್ಮದ್ ಹಾಜಿ ಮತ್ತು ಅವರ ಹೆಂಡತಿ ಅವ್ವಮ್ಮಳ ಮನೆಗೆ ಯಾತಕ್ಕೋಸ್ಕರ ಬಂದಿರಬೇಕು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದ. ಕತೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.